ಇವತ್ತು ಕೂಡ ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ವಿಚಾರದವರೆಗೆ ನಿಮ್ಮ ಅಣ್ಣರೇ ಡಿಸಿಷನ್ ತಗೊಂತಾರೆ. ನೀವೆಲ್ಲ ಅದನ್ನ ಕೇಳ್ತೀರಿ? ಹೈಕಮಾಂಡ್. ಹೌದು. ಒಂದು ಆಡಳಿತ ಮಾಡೋಕ್ಕಾದ್ರೆ ಈಗ ಸಿ ಎಮ್ ಅನ್ನು ಹೆಂಗೆ ಮಾಡಿದ್ದಾರೆ ಹಂಗೆ ಒಂದು ಮಂತ್ರಿನ ನಡೆಸೋಕ್ಕಾದ್ರೂ ಒಬ್ರು ಬೇಕಾಗ್ತದೆ. ಒಬ್ಬ ದೇಶಕ್ಕೆ ಪ್ರಧಾನಮಂತ್ರಿ ಹೇಳ್ತವ್ರ ಒಂದು ಅವಿಭಕ್ತ ಕುಟುಂಬದಲ್ಲಿ ಒಬ್ರು ಹೈಕಮಾಂಡ್ ಬೇಕು. ಅದನ್ನ ನಾವು ಎಲ್ಲರೂ ನಾನು ಮಾಡೋಣ ಅಂತ ಹೋದ್ರೆ ಬೇರೆ ಬಂದು ಮಂತನ ಎಲ್ಲ ದಿವಾಳಿಗೆ ಹೋಗ್ತವ್ರಿ. ಇದನ್ನ ಹೇಳ್ಬೇಕಂತಂದ್ರೆ ಹಿಂದಲ್ ಪಿಕ್ಚರ್ಗಳು ಕೆಲವು ತಿಳ್ಕೊಂಡು ಜೀವನ ಮಾಡಂತ ಹೋದವು. ಈಗಿನ ಪಿಕ್ಚರ್ಗಳು ಎದಕ್ಕೂ ಉಪಯೋಗ ಇಲ್ಲ. ಏನು ಕಲ್ಸೋದಿಲ್ಲ. ಏನು ಕಲ್ಸಲ್ಲ. ಒಡೆದು ಹೋಗೋವು ಕಲಿಸ್ದವು ಇರ್ತಾವ ಪಿಕ್ಚರ್ಗಳು. ಯಾವುದೇ ಕಾರಣಕ್ಕೂ ಹಿಂದೆ ರಾಜ್ಕುಮಾರ್ ಅವರು ಮಾಡಿ ಯಾವ ಥರ ಒಟ್ಟು ಕುಟುಂಬ ಇರಬೇಕು ಹೆಂಗಿರ್ಬೇಕು ಅನ್ನೋದು ಕಲಿಸಿದ್ರೆ ಯಾವುದೋ ಅವರು ಸಿಂಗಲ್ ಫ್ಯಾಮಿಲಿ ಇದ್ದರೂ ಯಾವ ಥರ ಜೀವನ ಮಾಡ್ಬೇಕು ಅನ್ನೋದು ಆ ಪುಣ್ಯಾತ್ಮ ಪಟ ಹಾಕಿ ಕೊಟ್ಟಿದ್ದ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ ಸರ್? ಇವರು ನಮ್ಮ 6ನೇ ಚಿಕ್ಕಪ್ಪ ಆಗ್ಬೇಕು ಸರ್. ಆದ್ರೆ ನಮ್ಮ ಅತ್ತೆಯರು ಮತ್ತೆ ಕಾಕಾಗಳು ಸೇರಿ ಇವ್ರು 10ನೇ ಇದಾರೆ ಸರ್. ಇವರು ಇಲ್ಲೇ ವಿದ್ಯಾಭ್ಯಾಸ ಮತ್ತೆ SLC ಮಟ್ಟನೂ ಇದೇ ಊರಲ್ಲೇ ಮಾಡಿದ್ದು ಸರ್. ಆಮೇಲೆ ಡಿಫಾರ್ಮು ಮಾಡಿ ದಾವಣಗೆರೆಯಲ್ಲಿ ಮೆಡಿಕಲ್ ಶಾಪ್ ನಡೆಸ್ತಿದ್ರು ಸರ್. ಈಗ ಅದ್ರ ಜೊತೆಗೇನೆ ಮತ್ತೆ ಬಿಟ್ಟು ಚಿಲ್ಲಿ ಫ್ಯಾಕ್ಟ್ರಿ ಮಾಡಿದ್ದಾರೆ ಬ್ಯಾಡಿಗೆಯಲ್ಲಿ, ಮೆಣಸಿಕಾಯಿ ಪೌಡ್ರ್ ಮಾಡೋದು. ಅದ್ರ ಜೊತೆಗೆ ಇಲ್ಲೇ ಊರಲ್ಲಿ ವ್ಯವಸಾಯನೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅವರೇ ಈಗ ತೋಟದ್ದೆಲ್ಲ ಇನ್ಚಾರ್ಜ್ ಅವರೇ. ಎಲ್ಲದು ಹೊಲದಲ್ಲಿ ನೀರಾವರಿದು ಮತ್ತೆ ಅಡಿಕೆ ಎಲ್ಲ ಅವರೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ. ಈಗ ಮೊದಲಿಕ್ಕಿಂತ ಈಗೇನೆ ಜಾಸ್ತಿ ಕೆಲಸ ನಡೀತಾ ಇದೆ ಸರ್ ಅವ್ರದ್ದು. ಜಿಲ್ಲಾ ಪಂಚಾಯತಿ ಸದಸ್ಯರು? ಹೌದ್ರಿ. ಮತ್ತೆ ಹೇಳ್ರಿ ಹಂಗಾರೆ, ನಿಮ್ಗೆಲ್ಲ ಗೊತ್ತು. ನಾನು ಮೊದಲು APMC ಆಯ್ಕೆ ಆಗಿ ಮೆಂಬರ್ ಆಗಿ ಅದ್ರ ಅಧ್ಯಕ್ಷಗಿರಿ ಮುಗಿಸಿ ಹೊಳ್ಳಿ ಟರ್ಮ್ ಮುಗಿಯತ್ಲೆ ಮತ್ತೆ ಜಿಲ್ಲಾ ಪಂಚಾಯತಿ ಬಂದ್ವಿ. ಜಿಲ್ಲಾ ಪಂಚಾಯತಿಯಲ್ಲಿ ನಾವು BJPಯಿಂದ ಸ್ಪರ್ಧೆ ಮಾಡಿದ್ವಿ. BJP ಒಳಗೆ ನಮ್ದು ಸರ್ಕಾರದ ಅಂದ್ರೆ ಇಲ್ಲಿ ಬರಲಿಲ್ಲ. ಇದರಿಂದ ಸದಸ್ಯರಾಗಿ 5 ವರ್ಷ ನಾವು ಪೂರೈಸಿದಾದ್ಮೇಲೆ ಬ್ಯಾಡಗಿ ಒಳಗೊಂದು ಕಾರ್ಪುಡಿ ಫ್ಯಾಕ್ಟ್ರಿ ತೊಗೊಂಡ್ವಿ. ಅದನ್ನ ಒಂದೂವರೆ ವರ್ಷ ಹೋದ್ವಿ. ಕಾರಣಾಂತರದಿಂದ ಬಿಟ್ಟು ಬೇಸಾಯಕ್ಕೆ ಬಂದ್ಬಿಟ್ಟು ನಾವು ಚಿಲ್ಲಿನ ಐತ್ರಿ. ಅದನ್ನ ನನ್ನ ಮಗ ಅವನ ನೋಡ್ಕೊಂತದಾನ. ಎಲ್ಲ ನೋಡಿ ಮತ್ತೆ ವ್ಯವಸಾಯಕ್ಕೆ ಬಂದಿದ್ದೀರಿ. ಹೌದು. ಇದು ಭಾಳ ಖುಷಿ ವಿಚಾರ. ವ್ಯವಸಾಯದ ಬಗ್ಗೆ ಮಾತಾಡೋದಾದರೆ ವ್ಯವಸಾಯ ಇವತ್ತು ತಾಶ್ಚಾರ ಕೊನೆ ಹಂತದಲ್ಲಿದೆ. ಎಲ್ಲಿ ಮುಳುಗಿ ಹೋಗ್ಬಿಡುತ್ತೋ ಅನ್ನೋ ಭಯ ಕೂಡ ಇದೆ. ಎಲ್ಲಿ ನೋಡಿದ್ರು ಪಡ ಬಿದ್ದವ್ರಿ ಹೊಲ ಮಾಡೋಕ್ಕಾಗದ. ನಿಮ್ಮದು ಇಷ್ಟು ಸಮೃದ್ಧಿಯಾಗಿ ಕಮ್ತಾ ನಡೀತಾ ಇದೆ ಮತ್ತು ತೋಟದ ಇನ್ಚಾರ್ಜ್ ನೀವು ಅಂತ ಹೇಳಿದ್ರಿ. ಹೆಂಗೆ ಇದು? ಅದು ಭಾಳ ಹಗರಿದ್ವಿ ಮೊದ್ಲು. ಈ ಬೇಸಾಯಕ್ಕೆ ಬಂದ್ಮೇಲೆ ಸ್ವಲ್ಪ ನಮಗೆ ಅಂದ್ರೆ ಕಷ್ಟನೂ ಗೊತ್ತಾಗ್ತೈತಿ, ಕಷ್ಟದಲ್ಲಿ ಸುಖ ಯಾವ ಥರ ಸಿಗುತ್ತೋ ಅನ್ನೋದು ಗೊತ್ತಾಗ್ಬಿಡತ್ತೆ. ಆ ಉದ್ದೇಶಕ್ಕೆ ಅದಕ್ಕಿಂತ ಬೆಸ್ಟ್ ಅಂದ್ರೆ ಇದೆ ಅನ್ಕೊಂಡು ಎಲ್ಲರಿಗೆ ಹೆಲ್ಪ್ ಆಗುತ್ತೆ. ಮನೇಲಿ 4 ಜನ ಅಣ್ಣಂದಿರಿದ್ದಾರೆ. ಇದರಿಂದ ನಾನು ಒಂದಿಟ್ಟು ಬೇಸಾಯ ಮಾಡೋಣ ಅಂತ ಅಂದ್ಕೊಂಡು ಬೇಸಾಯಕ್ಕೆ ಬಂದ್ಬಿಟ್ಟೆ. ಸವಾಲುಗಳು ಏನೇನಿದೆ ಅಂತೀರಿ ಕೃಷಿಯಲ್ಲಿ? ಕೃಷಿಯಲ್ಲಿ ಮೇನ್ ಪ್ರಾಬ್ಲಮ್ ಲೇಬರ್ದ ಬರ್ತದೆ ರೀ. ಮೇನ್ ಬರೋದ ಅಲ್ಲಿ ಲೇಬರ್. ಬಿಟ್ಟರೆ ಎರಡನೇದು ಈ ಬೇಸಿಗೆ ಕಾಲದಲ್ಲಿ ತೋಟ ಮಾಡೋದ್ರಿಗೆ ಸ್ವಲ್ಪ ನೀರಿನ ಹೊಡೆತ ಜಾಸ್ತಿ ಬೀಳುತ್ತೆ. ಅದೇ ಕಷ್ಟಪಟ್ಟು ಆ ಕಡೆ ಈ ಕಡೆ ಮತ್ತು ಅದು ನೀರು ಗುಂಡಿಯಿಂದ ಗುಂಡಿ ನೀರು ಹೊಡ್ಕೊಂಡು ಅಥವಾ ಬೋರ್ವೆಲ್ ಹೊಡಿಸ್ಕೊಂಡು ತೋಟ ಅಭಿವೃದ್ಧಿ ಪಡಿಸ್ತದೆ. ಈಗ ನಿಮ್ಮದು 100 ಎಕರೆ ಇರೋದ್ರಿಂದ ಈ ಪ್ರಶ್ನೆ, ಈ ಬೆಳೆನ ಹೆಂಗೆ ಡಿವೈಡ್ ಮಾಡ್ತೀರಿ ನೀವು? 300 ಎಕರೆದ್ದು ಯಾಕಂದ್ರೆ ಮಾರುಕಟ್ಟೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಏನೇನು ಬೆಳಿತೀರಿ, ಹೆಂಗೆ ಪ್ಲಾನ್ ಮಾಡ್ತೀರಿ? ಅಡಿಕೆ ಒಂದೇ ಅಲ್ಲ, ಬಿಟ್ಟರೆ ಒಂದು 45-50 ಎಕರೆ ಕಬ್ಬು ಹಾಕಿರ್ತೀವಿ. ಒಂದು 40 ಎಕರೆ ಮೆಕ್ಕೆಜೋಳ ಹಾಕ್ತಾರೆ. ಒಂದು 35-40 ಎಕರೆ ಸೋಯಾಬೀನ್ ಹಾಕ್ತೀವಿ. ಒಂದು 10ರಿಂದ 15 ಎಕರೆ ಶೇಂಗಾ ಹಾಕ್ತೀವಿ. ಬಟ್ ಈ ಬೇಸಿಗೆ ಕಾಲದಲ್ಲಿ ಈ ವರ್ಷದಿಂದ ಹೊಸ ಬೆಳೆಯಾಗಿ ರಾಗಿ ಹಾಕ್ತಾ ಇದೆ. ರಾಗಿ ಹಾಕ್ತಾ ಇದ್ದಾರೆ ಈ ವರ್ಷದಿಂದ. ಮೊದಲೆಲ್ಲ ಹಾಕ್ತಿದ್ರು, ಇತ್ಲ ಬಿಟ್ಟಿದ್ರು. ಆಮೇಲೆ ಒಂದು 7-8 ಎಕರೆ 10 ಎಕರೆ ಮೆಣಸಿನ ಗಿಡ ಹಚ್ತೇವೆ. ಮೆಣಸಿನ ಗಿಡನೂ ಹಚ್ತೇವೆ. ಅಂದ್ರೆ ಈಗ ನಿಮ್ದು ಹಿಂಗ್ ಮಿಕ್ಸ್ ಇರೋದ್ರಿಂದ ಒಂದರಲ್ಲಿ ಹೋದ್ರೆ ಒಂದರಲ್ಲಿ ಬರುತ್ತೆ ಅನ್ನೋ ಧೈರ್ಯ. ಟೋಟಲ್ ವರ್ಷದ ಇನ್ಕಮ್ ಏನಿತ್ರಿ? ಇನ್ಕಮ್ ಇವತ್ತಿನವರೆಗೆ ನಾವು ಆ ಥರ ನೋಡಿಲ್ರಿ. ಏನು ಬಂದಿರೋದು ಜೀವನಕ್ಕೆ ಮತ್ತು ಏನಾರ ಒಂದು ಏನಾರ ಹೊಸದು ಏನಾರ ಮಾಡ್ಕೋಬೇಕಂದ್ರೆ ಅದಕ್ಕೆ ಮತ್ತು ನಮ್ಮ ಸುತ್ತಲೂ ಇರೋ ನಮ್ಮ ಲೇಬರ್ಗಳಿಗೆ ಅಷ್ಟಕ್ಕೆ ಸೀಮಿತ ಆಗ್ತದೆ. ಭಾಳ ಅಂದರೆ ಇಷ್ಟೆಲ್ಲ ದುಡಿದ್ರು ನಾವೊಂದು 50 ಲಕ್ಷ ರೂಪಾಯಿ ಉಳಿಸೋದು ಕಷ್ಟ ಇದೆ. ಇಷ್ಟು 6 ಮನೆಯಲ್ಲಿ ಒಂದು ಮಕ್ಕಳು ಮತ್ತು ಮೊಮ್ಮಕ್ಕಳು ನಮ್ಮ ಅಣ್ಣಂದಿರು ನಾವೆಲ್ಲರೂ ಸೇರಿದ್ರೆ ಒಂದು 50 ಲಕ್ಷ ರೂಪಾಯಿ ಉಳಿಸೋದು ಕಷ್ಟ ಆಗ್ತದೆ. ಬಟ್ ದೊಡ್ಡದಾತ್ರಿ ಅದು. ಯಾಕಂತ ಹೇಳ್ತೀನಿ ನಾನು,
ಟೋಟಲ್ ಆಗಿ ಇದು ಕೋಟ್ಯಾಂತರ ಖರ್ಚು ಐತಿ ನಿಮ್ದು. ಹೌದು ಹೌದು ಹೌದು. ಹೌದಲ್ರಿ? ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋ ಆಸೆಯಿಂದನೇ ನಾವು ಬೇಸಾಯ ಮಾಡಕತ್ತೀವಿ. ಹಾಂ, ಬಿಟ್ಟರೆ ಬೇರೆ ಯಾವುದೂ ಇದು ಇಲ್ಲ. ಓಕೆ. ಈಗ ದೂರದವ್ರಿಗೆ ನೋಡ್ರಿ, ಈಗ ಸಿಗ್ಲಾರ್ದವ್ರಿಗೆ ವಸ್ತು ನಮ್ಗೆ ಬೇಕು ಅನ್ನೋದಿದೆ. ತುಂಬಾ ಜನ ಇವತ್ತು ಯಂಗ್ಸ್ಟಾರ್ಸು ಸಿಟಿಯಲ್ಲಿ ಇರೋರು, IT BT ಅವರು ನಾವು ಕೃಷಿ ಮಾಡೋದು. ಸಿಟಿ ಒಳಗೆ ನಾವು ಹೋಗ್ತೀವಿ. ನಾನು ಸಿಟಿ ಒಳಗೆ ಬೆಳೆದ ಮನುಷ್ಯ. ಸಿಟಿ ಒಳಗೆ ಚೆನ್ನಾಗಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ ಇವತ್ತು. ಬಿಟ್ಟರೆ ಬೇರೆ ಏನು ಮಾಡ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಆ ಲೆವೆಲ್ ಅದಾವ್ರಿ ಸಿಟಿ ಒಳಗನ. ಸಿಟಿಯಿಂದ ಈಗ ಹೊಳ್ಳಿ ಮತ್ತೆ ರಿಟರ್ನ್ ಆಲ್ಮೋಸ್ಟ್ ನಾವು ಅನ್ಕೊಂಡಂಗೆ ಜನಗಳು ಹಳ್ಳಿ ಕಡೆಗೆ ಪರಿವರ್ತನೆ ಆಗ್ತದಾರ. ಇನ್ನೂ ಭಾಳ ಆಗ್ಬೇಕು. ಈಗೆಲ್ಲ ನಾವು ಓದೀನಿ ಅಂತ ಹೇಳಿ ಬರೀ ಸಿಟಿ ಸೇರ್ತದಾರ. ಸಿಟಿ ಒಳಗೆ ಓದಿ ಏನಾಗ್ಬಿಟ್ಟಾರ ಅಂದ್ರೆ ಜನಗಳು ತುಂಬ್ಯಾರ. ಅವನ್ನ ಅಲ್ಲಿ ಪಗಾರನ ಅವ್ರಿಗೆ 25-30 ಸಾವಿರ ರೂಪಾಯಿ ಪಗಾರ ಕೊಟ್ಟರೆ ಸಿಟಿ ಅಂತ ಲೆವೆಲ್ ಅಲ್ಲಿ ಏನು ಜೀವನ ನಡೆಯಲ್ಲ. ಸೊ ಅದರಿಂದ ಒಂದು 4 ಎಕರೆ 5 ಎಕರೆ ಇದ್ರೆ ಏನಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದು ಅನ್ನೋದು ಇದರಲ್ಲಿ ಕಂಡುಕೊಂಡಿದ್ವಿ. ಓಕೆ. ಮತ್ತು ಭಾಳ ನನಗೆ ಇಂಪಾರ್ಟೆಂಟ್ ಕಂಡಿದ್ದು ಸರ್, ಈ ಸಂಬಂಧಗಳ ಬಗ್ಗೆ ಏನು ಹೇಳ್ತೀವಿ? ಸಂಬಂಧ ನಮ್ದು ಅವಿಭಕ್ತ ಕುಟುಂಬ ರೀ. ಭಾಳ ಚೆನ್ನಾಗೈತಿ. ಒಡಕ್ ಅನ್ನೋದು ಇವತ್ತು ತಿರುಗಿಲ್ಲ. ನಾವು ಇಷ್ಟು ಮಕ್ಕಳು ಮೊಮ್ಮಕ್ಕಳು ಮದುವೆ ಮಾಡಿದೇವಿ. ಮಕ್ಕಳು ಮದುವೆ ಮಾಡಿದೇವಿ. ನನ್ನ ಮಕ್ಕಳು ಒಂದು ಬಿಟ್ಟು ಇನ್ನುಳಿದ ಮಕ್ಕಳು ಎಲ್ಲ ಮಕ್ಕಳು ಮದುವೆ ಆಗಿದವು. ಈಗ ಇಲ್ಲಿವರೆಗೆ ನಮ್ದು ಯಾವುದು ಆ ಥರದ್ದು ಒಡಕಂಕರು ಬಂದಿಲ್ಲ. ಓಕೆ. 100% ಬರಲ್ಲ ಅನ್ನೋದು ಐತಿ. ಓಕೆ. ಈಗ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಮಾತ್ರ ಕಮ್ತರಿ. ಸಿಡಿದು ಹೋದ್ರಿಗೆ ಕಮ್ತನೂ ಉಳಿಯಂಗಿಲ್ಲ, ಯಾವುದು ಉಳಿಯಲ್ಲ. ಹೊಂದಾಣಿಕೆ ಇದ್ರೆ ಮಾತ್ರ ಕಮ್ತ ಭಾಳ ಚೆನ್ನಾಗಿರುತ್ತೆ ರೀ. ಒಬ್ಬೊಬ್ಬರು ಒಂದೊಂದು ಕೆಲಸ ಕಡೆಗೆ ಹೋಗ್ತಾ ಇರ್ತಾರೆ. ಅದನ್ನ ಅವ್ರವ್ರ ಕೆಲಸ ಮುಗಿಸ್ಕೊಂಡ್ ಬರ್ತಿರ್ತಾರೆ. ಈಗ ಓಡೋದು ಹೋದ್ರೆ ಒಬ್ಬ ಮನುಷ್ಯ ಎತ್ಲಾಗಂತ ಹೋಗಕ್ಕಾಗತ್ತೆ. ಇದರಿಂದ ಹೊಂದಾಣಿಕೆನ ಮೇನ್ ರೀ ಈ ಬೇಸಾಯ ಮಾಡೋದ್ರಾಗ. ಈಗ ನಾವು ನೋಡಿದ್ವು ಅಂತ ಕುಟುಂಬಗಳು ಅದಾವು. ಒಡೆದು ಹೋಗಿಂದ ಕಮ್ತಗಳು ಯಾವ ಥರ ಉಳಿದವು ಅನ್ನೋದಕ್ಕೆ ಇದೊಂದು ನಿದರ್ಶನ ರೀ. ಈಗ ನಿಮ್ಮ ಮಕ್ಕಳು, ನಿಮ್ಮ ಮುಂದಿನ ಜನ್ರೇಷನ್ ಅವ್ರು ಹೇಗೆ, ಅವ್ರದ ಅಭಿಪ್ರಾಯ ಏನಿದೆ? ಯಾವ ಥರದ್ದು ಆ ಥರದ್ದು ಇವತ್ತಿನರಿಗೆ ಆಗಲಿ ಬಂದೇ ಇಲ್ರಿ. ಮುಂದೆ ಬರಲ್ಲ ಅನ್ಕೊಂಡವು. ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ಕಾನ್ಫಿಡೆಂಟ್ನಾಗ ಇದಾವೆ. ಇವತ್ತು ಕೂಡ ಸಣ್ಣ ವಿಚಾರದಿಂದ ಹಿಡಿದು ದೊಡ್ಡ ವಿಚಾರದವರೆಗೆ ನಿಮ್ಮ ಅಣ್ಣರೇ ಡಿಸಿಷನ್ ತಗೊಂತಾರೆ. ನೀವೆಲ್ಲ ಅದನ್ನ ಕೇಳ್ತೀರಿ? ಹೈಕಮಾಂಡ್. ಹೌದು. ಒಂದು ಆಡಳಿತ ಮಾಡೋಕ್ಕಾದ್ರೆ ಈಗ CM ಹೆಂಗೆ ಮಾಡಿದ್ದಾರೆ ಹಂಗೆ ಒಂದು ಮನೆತನ ನಡೆಸೋಕ್ಕಾದ್ರೂ ಒಬ್ರು ಬೇಕಾಗ್ತದ. ಒಬ್ಬ ದೇಶಕ್ಕೆ ಪ್ರಧಾನಮಂತ್ರಿ ಹೇಳ್ತಾರ. ಒಂದು ಅವಿಭಕ್ತ ಕುಟುಂಬದಲ್ಲಿ ಒಬ್ರು ಹೈಕಮಾಂಡ್ ಬೇಕು. ಅದನ್ನ ನಾವು ಎಲ್ಲರೂ ನಾನು ಮಾಡೋಣ ಅಂತ ಹೋದ್ರೆ ಬೇರೆ ಬಂದು ಮನೆತನ ಎಲ್ಲ ದಿವಾಳಿಗೆ ಹೋಗ್ತಾವ್ರಿ. ಅಧಿಕಾರ ಮೇಟಿ ಒಂದು ಇರಬೇಕು ಅಂತ. ಹೌದೌದು ರೀ. ಮೇಟಿ ಇದ್ರೆ ಅವ್ರು ಯಾವ ಥರ ಹೇಳ್ತಾರ ಅದನ್ನ ಕೇಳ್ಕೊಂಡು ಹೋದ್ರೆ ಜೀವನ ರೀ ಎಲ್ಲರೂ. ಇಲ್ಲ ಅಂದ್ರೆ ಚಿತ್ರ ಹೋಗ್ತಾರೆ. ಓ, ನಿಮ್ಮ ಮನೆತನದ ಮೂಲ ಗುಟ್ಟದು. ಹೌದು ರೀ. ಯಾರಾದ್ರೂ ಮಾಡಿದ್ರು ಒಬ್ಬರೇ ಮಾಡ್ಬೇಕ್ರಿ. ಅದನ್ನ ಯಾವ ಥರ ಸ್ಪಂದಿಸ್ಬೇಕು ಬಿಡ್ಬೇಕು ಅನ್ನೋದು ನಮ್ಮ ಅಣ್ಣತಮ್ಮದರಲ್ಲಿ ಮತ್ತು ಮಕ್ಕಳಲ್ಲಿ ಬಂದ್ರೆ ಮಾತ್ರ ಕುಟುಂಬ ರೀ. ಇಲ್ಲ ಅಂದ್ರೆ ಕುಟುಂಬ ಅವಿಭಕ್ತ ಕುಟುಂಬ ಉಳಿಯಲ್ಲ. ವಯಸ್ಸು ಆಗ್ತಾ ಹಿರಿಯರು ತಮ್ಮ ಇದರಿಂದ ಅಥವಾ ಮಕ್ಕಳು ಕಡಿಮೆ ಮಾಡ್ತಾರೋ ಅವ್ರಿಗೆ ಅನ್ಸುತ್ತೆ, ಗೊತ್ತಿಲ್ಲ. ನೀವು ವಯಸ್ಸಾಯ್ತು ಸುಮ್ ಕೂತ್ಕೊಳ್ಳಪ್ಪ ಅಂತಾರೆ ಈಗ ಮಕ್ಕಳು. ಆ ಥರದ್ದು ಇವತ್ತಿನವರೆಗೆ ನಮ್ಮ ಮನೆಗೆ ಯಾವುದೂ ಬಂದಿಲ್ಲ. ಬರೋದಿಲ್ಲ. ಆಗಿನ ಹಿಂದಕ್ಕೆ ಒಂಚೂರು ನೆನೆಸ್ಕೊಳ್ಳೋದಾದ್ರೆ ಹೇಗಿತ್ತು ನಿಮ್ಮ ಸ್ಟ್ರಗಲ್? ಅಣ್ಣ ತಮ್ಮಗಳದು, ನೀವು ದೊಡ್ಡ 6 ಜನ. ಅವರು ನನ್ನ ಪ್ರೀತಿಯಿಂದನೇ ಬೆಳೆಸ್ಬಿಟ್ಟಿದ್ದಾರೆ. ಯಾವುದಕ್ಕೂ ಹೊಲಕ್ಕೆ ಕಳಿಸ್ತಿದ್ದಿಲ್ಲ, ಯಾವುದೂ ಇಲ್ಲ. ಓದೋದು ಬಿಟ್ಟರೆ ದಂಧೆ ಮಾಡುವಂಥನ್ನೋದು, ಏನರ ಒಂದು ವ್ಯವಹಾರ ಮಾಡುವಂಥದ್ದು ಅದನ್ನ ಮಾಡ್ಕೊಂತ ಬಂದರು. ನನಗೀಗ 54 ವರ್ಷದಾಗಂದ್ರೆ 2 ವರ್ಷದಿಂದ ನಾನು ಇದನ್ನೂ ಒಂದು ನೋಡೋಣ ಅಂತ ಹೇಳಿ ಬೇಸಾಯಕ್ಕೆ ಕೊಡ್ಬಂದ್ವಿ. ಇಲ್ಲಿವರೆಗೆ ಹೊರಗ ಇದ್ದೀರಿ ನೀವು? ಹೌದು. ಓಕೆ. ಹಾಂ. ಬಟ್ ಯಾವುದಕ್ಕೂ ಇಲ್ಲ ಅಂದಿಲ್ಲ, ಬೆಂಬಲ ಮಾಡಿದ್ದಾರೆ. ಹೌದು. ಹಾಂ, ಎಲ್ಲದಕ್ಕೂ ಸಪೋರ್ಟ್ ಅದಾವ್ರು. ಅಲ್ಲ ಒಬ್ಬರು ಡಾಕ್ಟರ್ ಇದ್ರು ಅವರು ಎಲ್ಲದಕ್ಕೂ ಸಪೋರ್ಟ್ ಇರ್ತಾರೆ. ಒಳ್ಳೇದಾಗಲಿಪ್ಪ, ಹೊಂದ್ಕೊಂಡು ಹೋಗ್ರಿ ಅನ್ನೋದು ಬರೋದು ಬಾಯ್. ನಾವು ಇಂಥವೆಲ್ಲ ಮಾತು ಮೋಸ್ಟ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾಗಳಲ್ಲಿ ಬಂಗಾರದ ಮನುಷ್ಯದಲ್ಲಿ ಕಾಣ್ತೀವಿ. ಯಜಮಾನ ಅಂತ ಒಂದು ಇದನ್ನ, ಅದು ಬಿಟ್ಟರೆ ಯಜಮಾನ ಸಿನಿಮಾದಲ್ಲಿ ನೋಡ್ತೀವಿ. ಈಗಿನ ಇದನ್ನ ಹೇಳ್ಬೇಕಂತಂದ್ರೆ ಹಿಂದಲ್ ಪಿಕ್ಚರ್ಗಳು ಕೆಲವು ತಿಳ್ಕೊಂಡು ಜೀವನ ಮಾಡಂತ ಹೋದವು. ಈಗಿನ ಪಿಕ್ಚರ್ಗಳು ಎದಕ್ಕೂ ಉಪಯೋಗ ಇಲ್ಲ. ಏನು ಕಲ್ಸೋದಿಲ್ಲ. ಏನು ಕಲ್ಸಲ್ಲ. ಒಡೆದು ಹೋಗೋ ಕಲಿಸ್ದವು ಇರ್ತಾವ ಪಿಕ್ಚರ್ಗಳು. ಯಾವುದೇ ಕಾರಣಕ್ಕೂ ಹಿಂದೆ ರಾಜ್ಕುಮಾರ್ ಅವರು ಮಾಡಿ ಯಾವ ಥರ ಒಟ್ಟು ಕುಟುಂಬ ಇರಬೇಕು, ಹೆಂಗಿರ್ಬೇಕು ಅನ್ನೋದು ಕಲಿಸಿದ್ರೆ, ಯಾವುದೋ ಅವರು ಸಿಂಗಲ್ ಫ್ಯಾಮಿಲಿ ಇದ್ದರೂ ಯಾವ ಥರ ಜೀವನ ಮಾಡ್ಬೇಕು ಅನ್ನೋದು ಆ ಪುಣ್ಯಾತ್ಮ ಪಾಠ ಹಾಕಿಕೊಟ್ಟಿದ್ದ. ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಸಹಜ.
ಅವು ಹೇಗೆ ನೀವೇ ಅವು ಬಂದ್ರು ಏನು ತೊಂದರೆ ಏನು ಇರಲ್ರಿ. ಇವತ್ತಿನ ಸಿಟ್ಟು ಅವು ಬೈದಿರ್ತಾರ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ನಾವು ಹೋಗಿದ್ವಿ, ಅದು ಬಿಟ್ಕೊಂತ ಹೋಗುತ್ತೆ. ಅದನ್ನ ಮತ್ತು ಬೇದರ್ತಣಿಂತ ಮತ್ತು ನಾವು ಹಳ್ಳಿ ಒಂದು ಅರ್ಧ ತಾಸು ಬಿಟ್ಟು 1 ತಾಸು ಬಿಟ್ಟು ಅಥವಾ ಸಾಯಂಕಾಲ ಹೊಲದಿಂದ ಬಂದು ಮತ್ತು ಅವ್ರ ಕೂಡ ಕೇಕಿ ಹೊಡಿತಿರ್ತಾರೆ. ನಾನು ಇನ್ನೊಂದು ವಿಶೇಷವಾಗಿ ಗಮನಿಸಿದೆ, ನಿಮ್ಮ ತಂಗಿಯಾರನ್ನ ಇವತ್ತುವರೆಗೆ ನೀವು ಎದಕ್ಕೂ ಬಿಟ್ಟಿಲ್ಲ, ಪ್ರತಿ ಸರಿ ಮನೆ ಕರಿತೀರಿ. ಅವ್ರಿಗೇನು ಗೌರವ ಕೊಡಬೇಕು, ಅವ್ರಿಗೇನು ಇದೆ ಬೆಲೆ ಕೊಡಬೇಕು, ಅವ್ರಿಗೇನು ಗೌರವ ಕೊಡ್ಬೇಕು ಅದನ್ನು ಇವತ್ತಿನವರೆಗೆ ನಮ್ಮ ಅಣ್ಣಾರು ಮತ್ತು ನಾವೆಲ್ಲರೂ ಸೇರಿ ಕೊಡ್ಕೊಂಡಿದ್ದೀವಿ. 4 ಮಂದಿ ಇದ್ದಾರೆ ಅಕ್ಕಗಳು ನನಗೆ, ಅವ್ರಿಗೆಲ್ಲರಿಗೆ ತಂಗಿಗಳು. ನಾನೇ ಕಡೆನವ್ರಿಗೆ ಆಗಿರೋದ್ರಿಂದ ಅವ್ರು ನನಗೆ ಅಕ್ಕಗಳು ಆಗ್ತಾರೆ. ಅವ್ರಿಗೇನು ಸಪೋರ್ಟ್ ಬೇಕು ಅದನ್ನೆಲ್ಲ ಮಾಡ್ಕೊಂತ ಬಂದೆ. ನಮಸ್ಕಾರ ರೀ. ನಮಸ್ಕಾರ. ನೀವು ದೊಡ್ಡ ಈ ಮನೆ ಮಗಳು. ಹೇಳ್ರಿ ಏನು ಅನ್ಸುತ್ತೆ? ಎಲ್ಲ ನಮಗೆ ಮಾತಾಡಕ್ ಬರೋಂಗಿಲ್ಲ ಬಿಡ್ರಿ. ಯಾಕೆ ಕಷ್ಟ ಸುಖ ಮಾಡ್ಕೊಳಂತ ತೋಡ್ರಿ, ಅದ್ರಾಗ ಏನೈತಿ? ಎಲ್ಲ ಒಳ್ಳೇದಾಗಿತ್ತು. ಎಲ್ಲ ಒಳ್ಳೇದಾಗೈತಿ. ನಮ್ಮ ಅಣ್ಣಾರ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಅಣ್ಣಾರು ಎಲ್ಲಾರು ಭಾಳ ಪ್ರೀತಿಯಿಂದ ನೋಡ್ಕೊಂಡು ಹೋಗ್ಯಾರ್ರಿ, ಭಾಳ ಚಂದ ನೋಡ್ಕೊಂಡು ನಮ್ಮನ್ನ ಇಲ್ಲಿ ಇದ್ದೂರ ಕೊಟ್ಟಾರ್ರಿ. ಈಗ ಭಾಳ ಇಷ್ಟದಿಂದ ನೋಡ್ಕೊಂಡ್ ಅವ್ರು. ಅವರು ಭಾಳ ಇಂಥ ನಾವು ಪುಣ್ಯ ಮಾಡ್ಯವ್ರಿ ಇಂಥ. ಹ್ಞೂ ರೀ. ನಮ್ಮ ಅಣ್ಣಾರು ನೋಡ್ಕೊಂಡು ಹೋಗೋದು ನಾವು ಭಾಳ ಪುಣ್ಯ ಮಾಡ್ಯಾವ ನೋಡ್ರಿ. ಎಷ್ಟು ಮಂದಿ ಮಕ್ಕಳು ನಿಮ್ಗೆ? ನಮಗೆ 3 ಮಂದಿ ರೀ. ತವ್ರ ಮನೆಗೆ ಈಗಲೂ ಇಲ್ಲೇ ಇದ್ದೂರಾಗಿರೋದ್ರಿಂದ ನಿಮ್ಗೇನು ಎರಡೂ ಒಂದೇ ಈಗ? ಹ್ಞೂ ರೀ. ಏನಿದ್ರು ಕರ್ಕೊಂಡು ಬಂದು ಕಳ್ಸೋದು ಅವ್ರು ಮಾಡ್ತಾರೆ, ಪದ್ಧತಿ ಎಲ್ಲ ಮಾಡ್ತಾರೆ. ಹ್ಞೂ ರೀ. ಹೌದಾ? ಓ ಹಾಂ ಹಾಂ ಎಲ್ಲ ಭಾಳ ಚಂದ ನೋಡ್ಕೊಂಡು ಹೋಗ್ಯಾರ ಅವ್ರು. ಹೌದಾ? ಓಕೆ. ಪುಣ್ಯ ಮಾಡಿರಿ. ಪುಣ್ಯ ನಾವು ಪುಣ್ಯ ಮಾಡೀವ್ರಿ. ಅಂತ ಹಣ್ಣುಗಳು ಪಡಿಬೇಕಾದ್ರೆ ಪುಣ್ಯ ಮಾಡೀವ್ರಿ ನಾವು. ಖರೆ ಅವ ಪುಣ್ಯ. ಈಗ ಅಳಿಂದ್ರು ಹಂಗ ನೋಡ್ಕೊಂಡು ಹೋಗ್ತಾರ. ಈಗಲೂ ಅಳಿಂದ್ರು ಹಂಗ ನೋಡ್ಕೊಂಡು ಹೋಗ್ತಾರ. ಏನ್ ಎಲ್ಲ ಹಬ್ಬಕ್ಕೆ ಎಲ್ಲಾರನ್ನು ಕರೆಸ್ತಾರಂತೆ? ನೋಡ್ರಿ, ಎಲ್ಲದಕ್ಕೂ ಕರೆಸ್ತಾರೆ. ನೀವು 3ನೇ? ಹ್ಞೂನ್ರಿ, 3ನೇ ಮಗಳು ಮನೆಗೆ. ಏನ್ ನಿಮ್ಮ ಹೆಸರು? ದ್ರಾಕ್ಷಾಣಿ ಹೊಳಲ್ರಿ. ಓಕೆ. ಈ ಅಣ್ಣಾರು ಮೊದ್ಲಿಂದ ಹಿಂಗನ್ರಿ? ಅವ್ರು ಖಡಕ್ರಿ. ಖಡಕ್ರಿ. ಅವ್ರು ಹೇಳಿದ್ದೆ ವೇದ ವಾಕ್ಯ. ಎಲ್ಲಾರು ಅವ್ರು ಹೇಳಿದ್ರ ನಮ್ಗೆ ಚಲೋ ಆಗದ್ರಿ. ಹೌದಾ? ಅವ್ರು ಹೇಳ್ದಾಗ ಮಾಡಿದ್ರ ನಮ್ಗೆ ಚಲೋ ರೀ. ಅವ್ರ ಮಾತು ಇದು ಮಾಡಿದ್ವಿ ಅಂದ್ರೆ ನಮ್ಗೆ ಬೇಜಾರಾಗಿಬಿಡ್ತಾವ್ರಿ. ಓ, ಒಟ್ಟಿನಲ್ಲಿ ಎಲ್ಲ ವಿಷಯ ಅವರಿಂದಾನೇ ತಲುಪಬೇಕು ಅವ್ರಿಗೆ. ಹೌದು. ನಿಮ್ ಡಿಸಿಷನ್ ಏನು ಇಲ್ಲ? ಅಣ್ಣಾರ್ ಕೇಳೇ ನಾವು ಮುಂದ್ ಮಾಡದ್ರಿ. ಅಣ್ಣಾರು ಅತ್ತಿಗೆರ್ರಿ. ಭಾರಿ ಆಯ್ತಪ್ಪ. ಮೊದ್ಲು ಅತ್ತಿಗೆರ್ ಕೇಳ್ತಾವ್ರಿ, ಆ ಬಳಕ ಅಣ್ಣನ ಅಂತ ಹೋಗ್ರಿ. ಕೀ ಇಲ್ಲಿದೆ. ಅಲ್ಲ, ಅತ್ತಿಗೆರ ನಮಗ್ ತಾಯಿರಿ ಎಲ್ಲ. ನಮ್ಮ ತಾಯಿರು ದೌಡ್ ತೀರ್ಕೊಂಡ್ರಲ್ರಿ. ನಮ್ಮ ಆಲೆ ಡಿಲಿವರಿ ಎಲ್ಲ ಆಗಿದ್ದು ರೀ ಮಕ್ಳು. ನಮ್ಮ ಅತ್ತಿಗೆರ ಎಲ್ಲ ನಮ್ದು ಬಾಣೆತನ ಎಲ್ಲ ಅವ್ರ ಮಾಡ್ಯಾರ. ನಮ್ಮ ಅವ್ವಾರ ಹೊಲಕ್ಕೆ ಹೋಗ್ಬಿಡ್ರಿ. ಹೌದಾ? ಹ್ಞೂನ್ರಿ. ಹೊಲ ಅಂದ್ರ ಅವ್ರಿಗೆ ಅಷ್ಟು ಇಷ್ಟ ರೀ. ಹೊಲಕ್ಕೆ ಹೋಗ್ಬಿಡ್ರಿ. ನಮ್ಮ ಅತ್ತಿಗೆರ ಎಲ್ಲಾರನು ನಮ್ಮನ್ನ ಇದು ಮಾಡ್ಯಾರ. ಒಟ್ರ ಹಣ್ಣುಗಳು ಹಂಗ ಮಾಡ್ತಾರ್ರಿ, ಅಳಿಂದ್ರ ಹಂಗ ಮಾಡಾಕತ್ತಾರ್ರಿ ಈಗ. ಅಲ್ಲ, ಅದು ಈಗ ನೋಡ್ರಿ, ತವ್ರ ಮನಿ ನಂಟು ಇನ್ನ ಐತ್ ನಿಮ್ಗೆ. ನಂಗೆ ಅದ ಖುಷಿ ಆಗದ್ರಿ. ಈಗ ಮದುವೆ ಆದ್ಮೇಲೆ ಬಿಟ್ಬಿಡ್ತಾರ? ಅದಿಲ್ಲ ಇಲ್ರಿ, ನಮ್ಗೆ ಬೇಜಾರಾಗೈತ್ರಿ. ದಿನ ಹಗ್ಲೆಲ್ಲ ಕರಿತಾರಲ್ಲ, ಒಂದರ ಬಿಡಂಗಿಲ್ಲ ಅನ್ನಸ್ತತ್ರಿ. ಹಂಗ ಕರಿತಾರ್ರಿ ಅವ್ರು. ನಾವು ಮುಗಿಸ್ಕೊಂಡು ಬರ್ಬೇಕಂದ್ರ ಮತ್ತ ದೌಡ್ ದಿನ ಇಲ್ಲಿಗೆ ಹೋಗ್ಬೇಕಲ್ಲ ಅನಸ್ತತ್ರಿ. ದಿನ ಮ್ಯಾಗ ಏನಾರ ಇದ್ರ 8 ದಿನ ಹಿಂಗ್ ಲೇಟ್ ಆಗಿದ್ರ ಖುಷಿಯಿಂದ ಓಡಿ ಬರ್ತಾರೆ. ದಿನ ಒಂದ್ ಫಂಕ್ಷನ್ ಇದ್ವಂದ್ರ ದಿನ ಬರ್ಬೇಕಲ್ಲ ಅನಸ್ತತ್ರಿ. ಹಂಗ್ರಿ. ಬರ್ಲಿಕ್ರ ಬೇಜಾರ್ ಹಾಕಿ ಬಿಡ್ತಾರ್ರಿ ನಮ್ಮ ಅಣ್ಣಾರ. ಅದಕ್ಕೆ ಹಾಕಿಂತಾನ ನಿಂದಿರ್ತಾರ ಅವ್ರು. ಆಗ್ಲೇ ಮಕ್ಕಳಿಗೆ ಪುರ್ಸತ್ತ ಮಾಡಂಗಿಲ್ಲ. ಹತ್ತಿಸ್ಕೊಂಬೋಗ್ ನಿಮ್ಮ ಅತ್ತಿನ ಹತ್ತಿಸ್ಕೊಂಬೋ ನಿಮ್ಮ ಅತ್ತಿ ತಂದ್ ಮುಂದ್ ನಿಲ್ಸಮಟನು ಸಮಾಧಾನ ಇಲ್ರಿ ಅವ್ರಿಗೆ. ಹಂಗ ಒಬ್ರದ ಇಲ್ಲ ಅನ್ನೋದು ಮತ್ತೊಬ್ರಿಗೆ ಯಾರಿಗೆ ಹೇಳ್ತಾರೆ, ನಿಮ್ಮ ಅತ್ತೆ ಬಂದಿಲ್ಲ ಇನ್ನು ಕಾಣವಲ್ಲ ಅಂತೆ. ಒಟ್ಟು ಕಾಣ್ಬೇಕ್ರಿ ನಾವು ಒಟ್ರು ಮನ್ಯಾಗ. ಪುಣ್ಯ ಮಾಡ್ರಿ. ಅವ್ರು ಇಬ್ಳಾರ ಅವಳಿ ಜವಳಿರಂತ್ರ ದೇವ್ರ ರೀ. ದೇವ್ರ ರೀ. ದೇವ್ರಕ್ಕಿಂತಾನೆ ಹೆಚ್ಚಾನ್ರಿ. ನೀವು ಹಂಗದಾರ್ರಿ ಅವ್ರು. ಏನ್ ಅಣ್ಣಾರ ನಿಮ್ಮನ್ನ ಬಹಳ ಹೊಗಳ್ತಿದ್ರಪ್ಪ. ಏನ್ ನೀವು ಹೇಳ್ರಿ. ಎಂತ ಬಾಂಧವ್ಯ ಇದು ಅಂತೀನಿ ನಾನು.
ಹಾಂ ಹ್ಞೂ ರೀ ಅವು ಅಣ್ಣಾರೆಲ್ಲ ಹಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಹೋಗ್ರಿ ಹಾಂ ಒಂದೊಂದು ದಿವಸ ನಾವು ಹೇಳಿದ್ದು ಅಣ್ಣಾರ ಹಂಗೆ ಮಾಡ್ರಿ ಅದನ್ನ ಮಾಡ್ರಿ ತಮ್ಮ ಅಂತಾರೆ ರೀ ಹಿಂಗೆ ಇವತ್ತು ಬಿತ್ತಬೇಕು ಅಂದ್ರೆ ಇವತ್ತು ಬಿತ್ತದ್ರಿ ಒಟ್ಟಿನಲ್ಲಿ ಎಲ್ಲ ಹೇಳ್ತೀರಿ ವಿಷಯ ಯಾವ ಹೊಲಕ್ಕೆ ಏನೇನು ಮಾಡಕತ್ತಾರ ಎಲ್ಲೆಲ್ಲಿ ಏನೇನು ನಡೆದೈತಿ ಹಾಂ ಇವತ್ತು ಹಸಿ ಭಾಳ ಇಲ್ಲ ಅಂದ್ರೆ ಹಸಿ ಆಗಲ್ಲ ಅಂದ್ರೆ ಹಸಿ ಆಗಲ್ಲ ಬಿತ್ತಕ್ಕ ನಡೆಯಂಗಿಲ್ಲ ಅಂದ್ರೆ ಹಂಗೆ ಮಾಡ್ರಿ ತಮ್ಮ ಮತ್ತು ನಾಳೆ ಬಿತ್ತಂತಿದ್ರಿ ಮಳೆ ಆಗತ್ತಿ ಅಂತ ಹಾಂ ಹಾಂ ಹಂಗೆ ಹೊಲಕ್ಕೆ ಕೊಟ್ಟಿದ್ರೇನೆ ಹ್ಞೂ ರೀ ಹಾಂ ಏನು ಏನು ಬಿತ್ತಾಕಲ್ರಿ ಕಳೆ ತೆಗಿಯಕ್ಕೆ ಕಳೆ ತೆಗಿಯಕ ಹ್ಞೂ ರೀ ಹಾಂ ಕಬ್ಬರಿ ಕಳೆ ತೆಗಿಯಕ್ಕೆ ಹಾಂ ಏನು ಆಳಿಂದ ಎಲ್ಲ ನಿಂದ ಅಂತಲ್ಲ ಹ್ಞೂ ರೀ ಜವಾಬ್ದಾರಿ ಕಳೆ ಕೆಲಸ ಹಾಂ ಹೆಂಗೆ ಹೊಂದಿಸ್ಕೊಂಬಿಡ್ತೀರಪ್ಪ ಆಳ ಹೆಂಗೆ ಕತಿ ಹಂಗೆ ಮಾಡ್ಸ್ಕೊಂಬರೋದು ಹಾಂ ಎಷ್ಟು ಆಳು ದಿವಸ ರೀ ದಿವಸ ಒಂದು 15-20 ಮಂದಿ ಇರ್ತಾರೆ ರೀ ಇವತ್ತು ಕಮ್ಮಿ ಅದಾರ ಹಬ್ಬ ಇವತ್ತು ಕಮ್ಮಿ ಅದಾರ ದಿವಸ 20 ಮಂದಿ 15 ಮಂದಿ 12 ಮಂದಿ ಇರ್ತಾರೆ ಹಾಂ ಯಾಕೆ ಕೆಲಸ ವರ್ಷಾನ್ಗಟ್ಲೆ ಇಷ್ಟು ಇರೋದ ನಿಮ್ಮ ಮನೆಗೆ ರೀ ಕಳೆ ಹೂ ತೆಗೆದು ಹಾಂ ಬೇರೆ ಬೇರೆ ಕೆಲಸ ಇರ್ತಾವೆ ಹೆಂಗೆ ನಡ್ದವ್ರಿ ಆಳಿ ಕೂಲಿ ಕೂಲಿಗೆ 300 ರೂಪಾಯಿ ರೀ ಹಾಂ 300 300 ಹ್ಞೂ ರೀ ಹಾಂ ಎಷ್ಟೊತ್ತು ಮಾಡ್ತಾರೆ ಕೆಲಸ 6 ತಾಸು ಮಾಡ್ತಾರೆ 6 ತಾಸಿಗೆ 300 ಹ್ಞೂ ರೀ ಹಾಂ 10ರಿಂದ 6 ಗಂಟೆ ಮಟ್ಟ ರೀ ಈ ಪರ್ಮನೆಂಟ್ ಆಳು ಬೇರೆ ಅದಾವ ನಿಮ್ಮತ್ಲೆ ಬುತ್ತಿ ಗಿತ್ತಿ ಎಲ್ಲ ಕಟ್ ಕಳಿಸ್ತೀರಿ ಅಂತಲ್ಲ ಅವ್ರಿಗೆ ಇಲ್ಲ ನಾವು ಅವರ ಕಟ್ಕೊಂಬರ್ತಾರೆ ಅವರ ಕಟ್ಕೊಂಬತ್ತಾರ ಬುತ್ತಿ ಕಟ್ಟಂಗಿಲ್ಲ ಹಾಂ ಎಲ್ಲ ಅವರ ಕಟ್ಕೊಂಬರ್ತಾರೆ ಗಂಡಾಳ ಅಂತ ಅವ್ರ ಹೆಣ್ಣಾಳ ಅಂತ ಹಾಂ ಗಂಡಾಳ ಅವರ ಕಟ್ಕೊಂಬರ್ತಾರೆ ಹೆಣ್ಣ ಅವರ ಕಟ್ಕೊಂಬರ್ತಾರೆ ಹೌದನ ಹ್ಞೂ ರೀ ಹಾಂ ಓಕೆ ಏನು ಹೇಳ್ತೀರಿ ಅಣ್ಣರ ಬಗ್ಗೆ ಎಲ್ಲಾರ ಬಗ್ಗೆ ಎಲ್ಲರೂ ಒಳ್ಳೆಯದಿಂದ ಇರ್ತಾ ಅದಾರ ರೀ ಹಾಂ ಅಂತಮ್ಗಳು ಹಾಂ ಭಿನ್ನಾಭಿಪ್ರಾಯ ಏನು ಇಲ್ವೇ ಇಲ್ಲ ಇಲ್ಲ ಭಿನ್ನ ಅಭಿಪ್ರಾಯ ಎಲ್ಲರೂ ಒಂದೇ ಅಲ್ಲ ಈಗ ನನಗೆ ಒಂದು ಹೇಳ್ರಿ ಈ ಕೂರ್ಗಿ ಅವ್ನು ಮಾಡೋದ ಕಷ್ಟ ಐತಿ ಇವತ್ತು 300 ಎಕರೆ ಹೆಂಗೆ ತುಗಿಸ್ತೀರಪ್ಪ ಇಬ್ರು ನೀವು ಕೂರಿಗೆ ಟ್ರ್ಯಾಕ್ಟರ್ಲೇ ನಡೆದವಲ್ರಿ ಈಗ ಹಾಂ ಟ್ರ್ಯಾಕ್ಟರ್ಲೇ ಬಿತ್ತದ್ರಿ ಈಗ ಟ್ರ್ಯಾಕ್ಟರ್ಲೇ ಬಿತ್ತದ ಹ್ಞೂ ರೀ ಟ್ರ್ಯಾಕ್ಟರ್ಲೇ ಎಡೆ ಸತಿಗೆ ಹೊಡ್ಯಾಕ ಮಾಡಿದ್ರಿ ಈಗ ಎಣ್ಣಿನ ಟ್ರ್ಯಾಕ್ಟರ್ಲೇನ ಹೊಡ್ಯದ್ರಿ ಎಣ್ಣೆ ಟ್ರ್ಯಾಕ್ಟರ್ಲೇನ ಹೊಡಿತೀವ್ರಿ ಎಲ್ಲ ಟ್ರ್ಯಾಕ್ಟರ್ನ ಗಾಳಿ ಎತ್ತಿಂದ ಭಾಳ ಕೆಲಸ ಇಲ್ಲ ರೀ ಈಗ ಆಳು ಮತ್ತು ಅವರು ದೊಡ್ಡ ಕೆಲಸಕ್ಕೆ ಹೊಂಟ್ರೆ ನಮ್ಮ ಮನ್ಯಾಗ ದುಡ್ದಾರ ಅವಾಗ ಇಲ್ಲಿ ಸಣ್ಣ ವರ್ತ ದುಡ್ತಿದ್ರಿ ಈಗ ಅವರು ಇಂಜಿನಿಯರ್ ಎಲ್ಲ ಆದ್ರೆ ಬಿಟ್ರು ಜನ ಬಟ್ ಯಾರು ಏನ್ರ ಅಲ್ಲಿ ನೀವು ಬಿಟ್ಟಿಲ್ಲ ನಾವು ಬಿಟ್ಟಿಲ್ರಿ ವ್ಯವಸಾಯ ಬಿಟ್ಟಿಲ್ಲ ಹಾಂ 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 ಅವ್ವಾರ್ದು ಏನೇನು ನೆನಪೈತಿ ನಿಮ್ಗೆ ಅವಾರ ಹಾಂ ನಾವು ರೊಟ್ಟಿ ಕಟ್ ಕಳಿಸ್ತಿದ್ರಿ ದಿನ ಹಾಂ ನಾವು ಹೊಲಕ್ಕೆ ಹೋಗ್ತಿದ್ವಿ ಹಾಂ ಮತ್ತೆ ಅವರು ಬರೋರು ಅವಾರು ಬರೋರು ಅವರು ಬರ್ರ ಜೊತೆಗೆ ಜೊತೆಗೆ ಏನ್ರಿ ಅವ್ರು ಬೇರೆ ಆಳು ಕಟ್ಕೊಂಡು ಹೋಗ್ರಿ ಕಬ್ಬು ಕಡ್ಸಾಕ ಹ್ಮ್ ಕಬ್ಬಿನ ಜಂಡಿ ಪಂಡಿ ಎತ್ತಿಗೆ ತರ್ತಿದ್ದಾರ್ರಿ ಅವ್ರು ಹಾಕ್ಸ್ಕೊಂಬರ್ರ ಒಂದು ಆಳು ಕರ್ಕೊಂಡು ಹೋಗಿ ಆಳಿಂದ ಹೋಗಾರ್ರಿ ಮತ್ತೆ ಯಾರ ಆಳಿಂದ ನಿಲ್ಲಕ್ಕೆ ಕೆಲಸ ಮಾಡ್ತಿದ್ದಲ್ಲ ಈಗ ಅವ್ರು ಹೋಗಿ ಮಾಡ್ಸ್ಕೊಂಬರ್ರಿ ಅವಾರ ಅವ್ರು ಈಗಾಗಲೇ ಸತ್ತಿಂದ ಮತ್ತು ಇವ್ರು ನಮ್ಮ ಅತಿಯಾರು ಹೊಂಟ್ರಿ ಅವ್ರು ಹೋಗ್ತಿದ್ದಾರೆ ಈಗ ಹೆಣ್ಮಕ್ಳು ಯಾರು ಈಗ ಅತಿಗೆರ ಬಗ್ಗೆ ಹೇಳ್ತೀವಿ ಇಷ್ಟು ಜನ ಮೈದನರು ಇದ್ರಿ ನೀವು ಎಲ್ಲ ನಿಮ್ಮ ಆಗು ಹೋಗು ನೋಡ್ಕೊಂಡ್ರ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಹೋಗು ನೋಡ್ಕೊಂಡಾರ ಮತ್ತು ಟೈಮ್ ಬ್ಯಾಗ್ ಹಾಕಕ್ಕೆ ಮಾಡಿ ಕೊಡಾರ ತಿಂಡಿ ಮಾಡಿ ಕಳ್ಸಾರ ಬಾರ ಅತಿಗೆರ ಇದ್ದಾರೆ ಅವರೆಲ್ಲ ಮಾಡಿ ನಿಮ್ ದೊಡ್ಡವ್ರು ಮಾಡಿದ್ರು ಹ್ಞೂ ರೀ ಮದುವೆ ಮಾಡಿದ್ರು ಹ್ಞೂ ರೀ ಹಾ ನಮ್ಮ ಇನ್ನೊಬ್ಬ ಸಣ್ಣ ತಮ್ಮ ಬಂದನ್ರಿ ಹಿಡ್ಪಣ್ಣ ಅಂತ ಹಾ ತೋಟಕ್ಕೆ ಹೋಗ್ತಾರ್ರಿ ಹಾ ತೋಟಕ್ಕೆ ಹೋಗಿ ನೀರು ಏನು ವ್ಯವಸಾಯ ನೋಡ್ಕೊಂಬರ ಎಲ್ಲ ಹಸದ ಹಾ ತೋಟ ಮಾಡೋದವಲ್ರಿ ಅಷ್ಟ್ರು ಯಾವ ಹಬ್ಬಕ್ಕೆ ಸೇರ್ತೀರಿ ನೀವು ವರ್ಷ ಈ ನೀವೇನ್ರ ಫಂಕ್ಷನ್ ಇದ್ರೆ ಸೇರ್ತಾವ್ರಿ ಮದುವೆ ಎಲ್ಲ function ಗೆ? ಇಳಿಯೋ ಪಳೆ ಇದ್ರೆ ಸೇರ್ತಾವ್ರಿ ನಿಮಗೆ ಕೊನೆಯದವರು ಅಂತ ಹೇಳ್ಬಿಟ್ಟು ಪ್ರೀತಿ ಜಾಸ್ತಿ ನಿಮ್ಮ ಮೇಲೆ ಯಾಕುಗಳ ಹಣ್ಣುಗಳತ್ತು ಪ್ರೀತಿಯಿಂದನೇ ನೋಡ್ಕೊಂಬಂದು ಹಿಂಗಾಗಿ ಅದು ಎಲ್ಲಿ ಕಡಿಮೆ ಆಗಲ್ಲ ಹಂಗಾರೆ ನಿಮ್ಮನ್ನು ಎತ್ಕೊಂಡು ಆಡಿಸಿರ್ಬೇಕು ಅವ್ರು ಹೌದೌದು ಎಲ್ಲ ನಡೆಸಿದ್ದಾರೆ ಹಾಂ ಅಪ್ಪ ಅವನ ನೆನಪಿಂದ ಏನಾದರೂ ನೆನಪಿದ್ರೆ ಏನು ಹೇಳ್ತೀರಿ ಅಪ್ಪಾರು ಏನೋ ಮಾಡಿದ್ರು ಎದಕ್ಕೂ ಸೈ ಅಂತಿದ್ದಲ್ಲ ಅವರು ಸುಮಾರು ನನಗೆ ಗೊತ್ತಿದ್ದಂಗೆ ನಾನು ಹುಟ್ಟದಾಗಿಂದನೇ ಅವರು ಹಿರೇತನ ಬಿಟ್ಟು ನಮ್ಮ ಅಣ್ಣಾರ ಕೈ ಕೊಟ್ಟಾರ ಅಲ್ಲಿಂದ ಇಲ್ಲಿವರೆಗೆ 50-55 ವರ್ಷ ಆದರೂ ನಮ್ಮ ಹಿರಿಯ ಅಣ್ಣಾರ ನೋಡ್ಕೊಂಬಂದಿದ್ದಾರೆ
ನಮ್ಮ ತಾಯಿ ಸಪೋರ್ಟ್ ಭಾಳ ಐತೆ. ಏನೇ ಮಾಡ್ತಾನೆ ಅಂದ್ರು ಮುನ್ನುಗ್ಗು ನಾ ಅದನ್ನ ಹೆದರ್ ಬಿಟ್ರೆ ಏನು ಮಾಡ್ತೀನಿ. ಹೌದಾ? ಹೌದು. ಅವರು ಹಿಂದೆ ನಾವು ನೋಡ್ದಂಗೆ ಅಂದ್ರೆ ನಾವು ಒಂದು 10-12 ವರ್ಷದ ಇದ್ದಾಗ ನೋಡಿದ್ರೆ 2 ಮಂದಿ ಟ್ರ್ಯಾಕ್ಟರ್ ತುಂಬ್ಕೊಂಡು ಆಳು ತೊಗೊಂಡು ಹೊಲಕ್ಕೆ ಹೋಗೋರು. ಅವರ ನಿಂತ್ಕೊಂಡಿದ್ದು ದುಡಿಸೋರು. ಇವ್ರು ಯಾರಿಗೆ ನಮ್ಮ ಅಣ್ಣಾರಿಗೆ ಅಷ್ಟು ಇದು ಇರಲಿಲ್ಲ ರೀ ಅವ್ರು. ಇವರು ಅವ್ರು ಆಳಿನ ಕೂಟ, ಇವರು ನಮ್ಮ ಅಣ್ಣಾರು ಆಳಾಗೆ ದುಡಿಯೋರು. ಹೌದು. ಮತ್ತು ದೂರದೃಷ್ಟಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಅವರು ಎಲ್ರಿಗೂ ಚೆನ್ನಾಗಿ ಓದಿಸ್ರಿ ಅಂತ ಓದಿಸಿದ್ದಾರೆ. ಹೌದು ರೀ. ಹೌದು. ಫಸ್ಟ್ ಎಜುಕೇಶನ್ ರೀ. ಆಮೇಲೆ ಬೇಡ ಅಂದ್ರೆ ಬಿಟ್ಟು ಬಂದು ಬೇಸಾಯ ಮಾಡ್ಬೋದು ರೀ. ಇಲ್ಲ ನಾವು ನೌಕರಿ ಮಾಡ್ಕೊಂಡು ಹೋಗ್ತೇನೆ ಅಂದ್ರೆ ನೌಕರಿ ಮಾಡ್ಕೊಂಡು ಹೋಗ್ಬೋದು. ಫಸ್ಟ್ ಮೇನ್ ಎಜುಕೇಶನ್ ಬೇಕ್ರಿ. ಬೇಕು. ಅದು ಐತಿ ಅಂತ ಎಜುಕೇಶನ್ ಐತಿ ಅಂತ ಹೇಳಿ ಅಲ್ಲಿ ಹೋಗಿಲ್ರಿ. ಕೆಲವು ಡಾಕ್ಟರ್ ಅದಾರ ಅಷ್ಟೇ ಹೊರಗಡೆ ಇದಾರೆ. ಈ ಕಮ್ತಾ ಬೇಸಾಯ ಇಂಜಿನಿಯರ್ ಆದ್ರೆ ಆಲ್ಮೋಸ್ಟ್ ನಮ್ಮ ಮನ್ಯಾಗ ಕಮ್ತಾನ ಮಾಡ್ತಿದ್ದಾರೆ. ಕಮ್ತಾ ಮತ್ತು ಹೊರಗಡೆಗೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಓದಿವಂದ ತಕ್ಷಣ ಅವ್ರು ಈ ಥರ ತಿಳ್ಕೊಳ್ಳೋದು ಬೇಡ, ಈ ವ್ಯವಸಾಯ ಮಾಡೋದು ಕೂಡ ಓದಬೇಕು ಇವತ್ತಿನ ಪರಿಸ್ಥಿತಿ ಅಂತೀರಿ. ಹಿಂದೆ ಹೇಳ್ತಿದ್ರಿ ಅವ್ನು ದಡ್ಡ ಅದನ ಅಂದ್ರೆ ಬೇಸಾಯ ಮಾಡ್ಸಕತ್ತು ಅಂತ ಹೇಳ್ತಿದ್ರು. ಅವ್ನು ಜಾಣ ಅದನ ಓದ್ಲಿ ಅಂತಿದ್ರು. ಇವಾಗ ಜಾಣನ ಬೇಸಾಯ ಮಾಡ್ಬೇಕಾಗಿತ್ತು ಬಂದ್ರಿ. ದಡ್ಡನ್ನ ಓದಿಸ್ಬೇಕು. ಆ ಲೆವೆಲ್ ಐತಿ ಈ ಕಮ್ತಾ. ಯಾಕಂದ್ರೆ ಈ ಭೂಮಿ ಯಾವ ಫಲವತ್ತತೆ ಒಳಗೆ ನಾವು ಹಾಕಿದ್ರೆ ಏನು ಬರ್ತೈತಿ, ಯಾವ ಟೈಮ್ನಾಗ ನಾನು ಬಿತ್ತಬೇಕು, ಯಾವ ಟೈಮ್ನಾಗ ಅದನ್ನ ಉಳುಮೆ ಮಾಡ್ಬೇಕು ಅನ್ನೋದು ಇವತ್ತದು ಯಾರಿಗೂ ಸಿಗ್ಲಾರದ್ರಿ. ಹೋಗ್ತಾರೆ ಹಂಗ ಹೊಲ ಹೊಡೆದು ಬರ್ತಾರೆ, ಏನ ಬಿತ್ತಿ ಬಂದನಿ ಅಂತಂದ್ರೆ ಅಲ್ರಿ. ಅದು ಹದ ಬಂದ ಮಾತ್ರ ಬಿತ್ತಿದ್ರೆ ಮಾತ್ರ ಪೀಕ್ ಬರ್ತದ. ಅದನ್ನ ನಾವು ಇವತ್ತಿನರಿಗೆ ನನಗೂ ನೋಡಕ್ ಆಗವಲ್ದ್ರಿ. ಮಣ್ಣನ್ನ ಅದ್ರ ಜೊತೆಗೆ ಆಟ ಆಡಿ ಅರ್ಥ ಮಾಡ್ಕೋಬೇಕಾಗಿತ್ತು. ನಮ್ಮ ಮಣ್ಣುಗಳು ಅದನ್ನ ಅರ್ಥ ಮಾಡ್ಕೊಂಡ್ರಿ. ಮಗ ಒಬ್ಬ ನೋಡ್ತಾನ್ರಿ. ಅವ್ರು ಎಷ್ಟು ಬಿತ್ತಕ್ಕೆ ಬರ್ತೈತಿ ತೊಗೊಂಡು ಹೋಗ್ರಿ ಅಂದ್ರೆ ಬಿತ್ತಕ್ಕೆ ಹೋಗ್ತಾರೆ. ಇಲ್ಲ ಅಂದ್ರೆ ಅಲ್ಲಿವರೆಗೆ ಬಿತ್ತಕ್ಕೆ ಹೋಗೋದು. ಮೋಸ್ಟ್ಲಿ ನಿಮ್ಮ ಅಮ್ಮ ಇದ್ದಿದ್ರೆ ಇನ್ನೂ ಖುಷಿ ಪಟ್ಟಿರೋರು. ಈಗ ನೀವು ಬೆಳೆದಿರೋ ರೀತಿ ಇಷ್ಟು ದೊಡ್ಡದಾಗಿ, ಯಾಕಂದ್ರೆ ಅವಾಗ ನಿಮ್ಗೆ ಇದ್ದಿದ್ದೆ 80 ಎಕರೆನೋ ಏನೋ. 75. ಈಗ ನೀವು ಹತ್ತತ್ರ 300 ಎಕರೆಗೆ ಬಂದಿದ್ದೀರಿ. ವರ್ಷ ಹೊಲ ಹಿಡ್ಕೊಂತ ಬಂದಿರಂತಲ್ಲ? ಹೌದ್ರಿ. ವರ್ಷ 4 ಎಕರೆ 5 ಎಕರೆ 10 ಎಕರೆ 8 ಎಕರೆ ವರ್ಷ. ಹೌದು. ಆಗಿನ ಲೇಬರ್ದು ಕಾಸ್ಟ್ ಕಡಿಮೆ ಇತ್ತು ರೀ. ಆಮೇಲೆ ಲೇಬರ್ ಅವಾಗ ಬೆಳಿಗ್ಗೆ 4 ಊರಿಗೆ ಬಂದು ಭಾಳ ಚೆನ್ನಾಗಿ ದುಡಿಯೋರು. ನಮ್ಮದು ಅಂತ ಹಚ್ಕೊಂಡು ಮಾಡ್ತಿದ್ರು. ಇವಾಗ 6 ಆದ್ರೂ ಬರಲ್ಲ, 7 ಆದ್ರೂ ಬರಲ್ಲ. ಹೋಗಿ ಕರ್ಕೊಂಬರ್ಬೇಕು. ಬರಿಪ್ಪ ಅಂತಂದು ಕರ್ಯಾಕ ಹೋಗ್ಬೇಕು. ಭಿನ್ನ ಕರಿತೀವಲ್ಲ ಹಂಗ. ಬರಿಪ್ಪ ಹೋಗೋಣ ಹೊಲಕ್ಕೆ ಹೋಗೋಣ. 2-3 ಸಲ ಅಂಕ್ರೆ ಹೋಗಬೇಕು. ಅದ್ಭುತ. ಬೇಸಾಯ ಮಾಡ್ಸೋದು ಅಷ್ಟು ಸುಲಭ ಇಲ್ರಿ. ಬರ್ರಿ ಸರ್, ಹೇಳ್ತೀನಿ. ಇವರು ಅಜ್ಜಾಜಿ ಅದು ಯಾವಾಗಲಿದೆ, ನೆಲಕ್ಕೆ ಹಾಕಿದ ಬೀಜ ಮತ್ತು ದೇಹಕ್ಕೆ ಹಾಕಿದ ಅಕ್ಷರ ಯಾವತ್ತೂ ಹಾಳಾಗಲ್ಲ ಅಂತಂದು. ಅಕ್ಷರ ಯಾವತ್ತಾದರೂ ಜೀವನಕ್ಕೆ ಉಪಯೋಗ ಆಗೇ ಆಗುತ್ತೆ. ಭೂಮಿಲಿ ಹಾಕಿದ ಬೀಜ ಯಾವತ್ತಾದರೂ ಹುಟ್ಟೆ ತೀರುತ್ತೆ. ಆ ಥರ ಇವರು ಅದನ್ನೇ ತಿಳ್ಕೊಂಡು ಬದುಕೆ ಬಂದಿದ್ದಾರೆ. ಈಗ ನಮ್ಮ ಅಜ್ಜಿನೇ ಜಾಸ್ತಿ ಸರ್. ತಂದೆಯವರಿಗೆ ನೀವು ಧರ್ಮರಾಯ ಥರ ಇರೋಂಗೆ ನೀವು ಅಷ್ಟು ತಮ್ಮಗಳಿಗೆ ಅಣ್ಣ ಏನು ಹೇಳ್ತಾರೆ ಕೇಳಿ ಅಂತ ಆ ಥರ ಬೆಳೆಸ್ಕೊಂಡು ಇವರನ್ನು ಈ ಥರ ಅಂದರೆ ಅಜ್ಜಿಗೆ ಪ್ರೋಲಿ ಈ ಥರ ಮೊದಲಿಗೆ ಗೊತ್ತಿತ್ತು ಅನ್ಸುತ್ತೆ ರೀ, ಈ ಥರ ಇವರು ಬೆಳೀತಾರೆ ಅನ್ನೋದು. ಹಾಗೆ ಅಜ್ಜಿ ಯಾವತ್ತೂ ಓದ್ತೀನಿ ಅಂದರೆ ಓದಿಯೇ ಅಂತಲೇ ಹೇಳ್ತಿದ್ರು ಸರ್. ಓದಲಿಲ್ಲ ಅನ್ನತ್ಲೆ ಬನ್ನಿ ವ್ಯವಸಾಯ ಮಾಡಿಕ, ಎಲ್ಲಿ ಟೈಮ್ ಇದು ಮಾಡಬೇಡ್ರಿ, ಎಲ್ಲಿ ಅಡ್ಡಾಡ್ಬೇಡ್ರಿ ಅನ್ನೋದೇ ಹೇಳ್ತಾ ಇದ್ರು ಸರ್. ಓದಲ್ಲ ಅಂದ್ರೆ ಬಿಡಿಸ್ಬಿಡ್ತಿದ್ರು ಸಾಲಿ, ವ್ಯವಸಾಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸ್ಬಿಡು ಅಂದರೆ ಅವ್ರು ಅವತ್ತೇ ಅನ್ಕೊಂಡಿದ್ರು ಅನ್ಸುತ್ತೆ. ಭೂಮಿ ಬಿದ್ದಿದ್ದು ಬೀಜ ಮತ್ತು ದೇಹಕ್ಕೆ ಬಿದ್ದಿದ್ದು ಅಕ್ಷರ ಯಾವತ್ತೂ ಹಾಳಾಗಲ್ಲ ಅನ್ನೋದು. ಅದೇ ಥರನೂ ಈಗ ನಮ್ಮ ಕಾಕರಾದರೂ ಇವರು ಡಿಫಾರ್ಮ್ ಮಾಡ್ಕೊಂಡು ಇವರು ಈಗ ಮತ್ತೆ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅವರಿಗೆ ಮೊದಲೇದೊಂದು ಸೋಲಿದೆ ಸರ್. ಅವರು ಸೋಲನ್ನೇ ಮತ್ತೆ ಮೆಟ್ಲು ಮಾಡ್ಕೊಂಡು ಆಮೇಲೆ APMC ಆಗಿ ಆಮೇಲೆ ಜಿಲ್ಲಾ ಪಂಚಾಯತ್ ಆಗಿ ಈಗ ಸಹಾಯ ಅಂದರೆ ಊರಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗೂ ಎಲ್ಲ ಕಡೆಗೂ ಯಾರ್ಯಾರಿಗೆ ಏನೇನು ಬೇಕೋ ಅದನ್ನ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅಣ್ಣಾಗೂ ವ್ಯವಸಾಯದಲ್ಲಿ ಅವರೇನೆ ನಿಂತ್ಕೊಂಡಿದ್ದು, ತೋಟ ನೋಡ್ಕೊಂಡು ಅವರೇ ಮಾಡ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಇವರು ಸೋಲನ್ನೇ ಗೆಲುವು ಮಾಡ್ಕೊಂಡು ಹೋಗಿದ್ದಾರೆ ಸರ್. ಸೋಲೆ ಗೆಲುವಿನ ಮೆಟ್ಲು, ಕೈ ಕೆಸರಾದರೆ ಬಾಯಿ ಮೊಸರು. ಅದ್ಭುತ ಅದ್ಭುತ. ಅಮ್ಮ ನೆನಪಾದ್ರ?